ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತು ನಂದು ಬರ್ತ್ಡೇ ವ್ಲಾಗ್ ನಿಮ್ಗೆ ನಾನು ತೋರಿಸ್ತೀನಿ ವಾಟ್ ಆಲ್ ಐ ಡಿಡ್ ಇನ್ ಅ ಡೇ ಅಂತ. ಫಸ್ಟ್ಲಿ ನಾವು ರೆಡಿ ಆಗ್ಬಿಟ್ಟು ರಾಮೇಶ್ವರಂ ಕೆಫೆಗೆ ಹೋದ್ವಿ ಬ್ರೇಕ್ಫಾಸ್ಟ್ ಮಾಡಕ್ಕೆ, ಊಟ ಅಂತದೆ ಬ್ರೇಕ್ಫಾಸ್ಟ್ ಮಾಡಕ್ಕೆ. ಅದು ನಿಮ್ಗೆ ಏನು ತೋರ್ಸಕ್ ಆಗಿಲ್ಲ ಬಿಕಾಸ್ ಆ ಘೀನಲ್ಲಿ ನಾವು ಮುಳ್ಗಿ ದೋಸೆನಲ್ಲಿ ತೇಲಿ ತಿಂದು ಅದ್ರಲ್ಲೇ ಫುಲ್ ಅಂದ್ರೆ ಲಾಸ್ಟ್ ಆಗ್ಬಿಟ್ಟಿದ್ವಿ ನಾವು, ಅದಕ್ಕೆ ನಾನು ತೋರ್ಸಕ್ ಆಗಿಲ್ಲ. ಬಟ್ ಯಾ, ಐ ವಿಲ್ ಶೋ ಯು ಸಮ್ ಟೈಮ್. ಬ್ಯಾಂಗ್ಳೂರ್ಗೆ ಯಾರು ಬಂದಿಲ್ಲ ಅಂಡ್ ದೆನ್ ರಾಮೇಶ್ವರಂ ಕೆಫೆದು ಸ್ಪೆಷಾಲಿಟಿ ಏನ್ ಗೊತ್ತಿಲ್ಲ ಅಂದವ್ರಿಗೆ ಐ ವಿಲ್ ಶೋ ಯು ಡೆಫಿನೆಟ್ಲಿ. ಇವಾಗ ನಾವು ಹೋಗ್ತಾ ಇದೀವಿ ರಾವಿಶಿಂಗ್ ರಿಟ್ರೀಟ್ ರೆಸಾರ್ಟ್ಗೆ. ಐ ವಿಲ್ ಶೋ ಯು ಗೈಸ್ ಅಂಡ್ ವಿ ಆರ್ ಆನ್ ಅವರ್ ವೇ. ಓಂ ಪುರಿ ಅಂತ ಬರ್ತಾನೆ, ಅವನು ಬಂದು ಕಿಡ್ನಾಪ್ ಆಗ್ಬಿಡ್ತಾರೆ. ತಾಲಿಬಾನ್ ಬಂದು ಕಿಡ್ನಾಪ್ ಮಾಡ್ಬಿಡ್ತಾರೆ ಓಂ ಪುರಿ. ಆಯ್ತು. ಸೊ ಆ ಓಂ ಪುರಿನ ಹುಡ್ಕಕ್ಕೆ ಒಂದು ಮಿಷನ್ ಹೆಸರು ಇಡ್ತಾರೆ. ಆ ಮಿಷನ್ ಹೆಸರೇನು? ಕಮಾನ್ ಗೈಸ್, ಈಸಿ. ಕಾಪಾಡಕ್ಕೆ ಓಂ ಪುರಿನ ತಾಲಿಬಾನ್ ಇಂದ ಒಂದು ಮಿಷನ್ ಹೆಸರು ಅವ್ರನ್ನ ಇದು ಮಾಡಕ್ಕೆ, ರೆಸ್ಕ್ಯೂ ಮಾಡಕ್ಕೆ. ಓಕೆ, ಏನಿರಬಹುದು? ಓಕೆ, ಟಿಕ್ ಟಿಕ್ ಒನ್ ಗೆಸ್ ಮನು. ಯೋಚನೆ ಮಾಡ್ತಾ ಇದ್ದೀನಿ. ಓಂ ಪುರಿನ ರೆಸ್ಕ್ಯೂ ಮಾಡಕ್ಕೆ ಓಂ ಪುರಿ. ಅದು ಇದು ಇರತ್ತೆ ಗೊತ್ತಾ, ಚಾಟ್ಸ್. ಅದು ಸೇವ್ ಪುರಿ. ಯಾ, ಸಿ ಸರಿ, ನಾನು ಹೇಳ್ತೀನಿ. ಈಗ ವರ್ಲ್ಡ್ ಅಲ್ಲಿ ಮೇಲಿಂದ ಕೆಳಗಡೆ ಬಂದ್ಬಿಡುತ್ತೆ ಅದು. ಅದು ನೆವರ್ ಎವರ್ ಅದು ಕೆಳಗಡೆಯಿಂದ ಮೇಲ್ ಹೋಗುತ್ತೆ. ಏನದು? ಮಂಜುಶ್ರೀ. ಮೇಲಿಂದ ಕೆಳಗಡೆ ಬರುತ್ತೆ, ಮೇಲಿಂದ ಕೆಳಗಡೆ ಬರುತ್ತೆ, ಕೆಳಗಡೆ ಕೆಳಗಡೆಯಿಂದ ಮೇಲೆ ಹೋಗೋದೇ ಇಲ್ಲ ಲೈಫ್ ಅಲ್ಲಿ. ಏನು? ಮಳೆ ಅಂತೂ ಇಲ್ಲ ಬಿಕಾಸ್ ಮೇಲ್ ಹೋಗುತ್ತೆ, ಎವಾಪರೇಟ್ ಎಲ್ಲ ಆಗಿ. ಮಳೆನಾ? ರೈನ್. ಸೋ ಡಮ್. ಮಳೆ ಎವಾಪರೇಟ್ ಆಗುತ್ತೆ, ಅದು ನೆಕ್ಸ್ಟ್ ಸ್ಟೇಜ್. ಮಳೆ ಮೇಲಿಂದ ಬರುತ್ತೆ, ಕೆಳಗಡೆಯಿಂದ ಇದು ರಾಂಗ್ ಇನ್ಫಾರ್ಮೇಶನ್. ಏ ಗೈಸ್, ನೀವು ಯಾರಿಗೂ ಕೇಳಕ್ ಹೋಗ್ಬಿಡಿ, ಇದು ರಾಂಗ್ ಇನ್ಫಾರ್ಮೇಶನ್ ಅಂತ ನನ್ಗೆ ಅನ್ಸುತ್ತೆ. ಐ ಡೋಂಟ್ ನೋ, ನೀವು ಕಮೆಂಟ್ ಮಾಡಿ ತಿಳಿಸಿ ಇದು ಓಕೆನಾ ಆನ್ಸರು ಅಂತ. ಏನ್ ಗೊತ್ತಾ ಗೈಸ್, ಇಲ್ಲಿ ಬೇರೆ ಸುಮ್ನೆ ಟ್ರಾಫಿಕ್ ಆಗ್ಬಿಟ್ಟಿದೆ ಜನಗಳು. ಟ್ರಾಫಿಕ್, ಅದಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ಇದಾಡ್ತಾ ಇರೋದು ನಾವು. ಇವಾಗ ಒಂದು ಯಾವ್ದೋ ಒಂದು ಥಿಂಗ್, ಅದಕ್ಕೆ ನೆಕ್ ಮಾತ್ರ ಇರುತ್ತೆ. ಮನೆ ನಿನ್ನ ಈ ಕಡೆ ಕಾಣಿಸ್ತಿಲ್ಲ ನೀನು. ಯಾ ನೆಕ್ ಇರುತ್ತೆ ಬಟ್ ಹೆಡ್ ಇರಲ್ಲ. ಏನದು? ನೆಕ್ಕಿರುತ್ತೆ ನೆಕ್ಕಿರುತ್ತೆ, ಹೆಡ್ ಇರಲ್ಲ. ಏನಂತ ಕಂಡಿಡೀರಿ? ನೆಕ್ಕಿರುತ್ತೆ, ಹೆಡ್ ಇರಲ್ಲ. ಏನದು? ಆನಿಮಲ್, ಥಿಂಗ್ ಥಿಂಗ್. ಎಸ್. ಶಾರ್ಪ್ನರ? ಪೆನ್ಸಿಲ್? ನೋ, ಪೆನ್ಸಿಲ್ಗೆ ಎಲ್ಲಿ ನೆಕ್ಕಿತ್ತೆ? ಅದು ಬಾಡಿ ಅಷ್ಟೇ, ಪೆನ್ಸಿಲ್ ಬಾಡಿ ಹಂಗೆ ಇರುತ್ತೆ. ನೆಕ್ಕಿರುತ್ತೆ, ಹೆಡ್ ಇರಲ್ಲ. ಓಕೆ, ಪಾಸ್. ಅನ್ಕೊಂಡೆ ಕ್ರಾಸ್. ಪಾಸ್. ಹಾ, ಬಾಟಲ್. Oh my god, this is oh my god heights ಇದು. ಓಕೆ ಓಕೆ, ಇನ್ನೊಂದು ರಿಡಲ್ಲು ಯೋಚನೆ ಮಾಡ್ಕೊಳ್ಳಿ. ಜಸ್ಟ್ ಯಾವ ಸಿಟಿನಲ್ಲಿ ಕರೆಂಟ್ ಇರಲ್ಲ? ಎಲೆಕ್ಟ್ರಿಸಿಟಿ. ಇದು ಮಮ್ಮಿ, ಯಾವುದು ಪುರಾಣ ಕಾಲ. ಒಂದು ಆನ್ಸರ್ ಇತ್ತು, ಕೇಳೋಣ. ಏನಿಲ್ಲ, ಯಾವ್ದು ಗೊತ್ತಾ, ಯಾವ್ದೋ ಒಂದ್ ಕೇಳಿದ್ದೆ, ಏನೋ ಕರೆಂಟ್ ಅಂತಾನೆ ಬರುತ್ತೆ ಇಲ್ಲ, ಅಂತ. ನೀನು ಇದು ಬ್ಲಾಕ್ ಕರೆಂಟ್ ಅನ್ನಕ್ಕಿದ್ದ ಇವಾಗ. ನನಗಂತೂ ಈ ತರ ಪ್ಯಾಡ್ ಕಾರ್ಡು, ಕರೆಂಟು, ಇದೆಲ್ಲ ನೀನೇ ಹೇಳಕ್ ಸಾಧ್ಯ ಅಂತ ನನಗೆ ಗೊತ್ತಾಯ್ತು ಬಿಡು ವಿಷಯ. ಇನ್ನೊಂದು ಕೇಳ್ತೀನಿ, ಬ್ಲಾಕ್ ಅಲ್ಲಿ ಕರೆಂಟ್ ಎಲ್ಲಿರುತ್ತೆ? ಬ್ಲಾಕ್ ಕರೆಂಟ್ ಅಲ್ಲಿ. ಹೌದೌದು, ಇನ್ನೊಂದು ಹೇಳ್ತೀನಿ. ಬ್ಲಾಕ್ ಕರೆಂಟ್ ಇಟ್ಸ್ ಅ ಥಿಂಗ್ ಬಟ್ ಅದು ನೀರ್ನ ಹೋಲ್ಡ್ ಮಾಡುತ್ತೆ. ಓಕೆ, ಫುಲ್ ತೂತ್ ಇರುತ್ತೆ ಅಂದ್ರೇನು ಅದ್ರಲ್ಲಿ ನೀರ್ನ ಹೋಲ್ಡ್ ಮಾಡುತ್ತೆ. ಏನು? ತೂತ್ ನೀರ್ನ ಇವನ್ ದೋ ಹೋಲ್ಸ್ ಇದ್ರೂನು ದಟ್ ವಿಲ್ ಹೋಲ್ಡ್ ವಾಟರ್. ವಾಟ್ ಇಸ್ ದಟ್? ಮಲ್ಗೋಗ್ಬಿಡೋಣ ಇಲ್ಬಿಟ್ಟು. ಹೋಲ್ಸ್ ಇದ್ರೂ ಇಟ್ ವಿಲ್ ಹೋಲ್ಡ್ ವಾಟರ್.
ವಾಟ್ ಇಸ್ ದಟ್? ಬಂದ್ಬಿಡೋಣ. ಯಾಕಣ್ಣ Oh gosh. ಏನ್ ಮನು ಟೆಲ್ ನೋ ಗೆಸ್ ನಾ ಏನು? ಹೋಲ್ಸ್ Guess ಇದ್ರು ಮಾಡಿ ಯಾವ್ದಾದ್ರು ಒಂದು ಆನ್ಸರ್ ಕೊಟ್ರೆ ನಾನು ಹೋಲ್ಸ್ ಇದ್ರು ಇಟ್ ವಿಲ್ ಹೋಲ್ಡ್ ವಾಟರ್ ಅಂತೆ. ವಾಟರ್ ಹೊಲ್ಡ್ ಮಾಡಿ. ಯಾ ಅಂಬ್ರೆಲಾ. ನಾವು ಅಂಬ್ರೆಲಾ ಅಲ್ಲಿ ಹೋಲ್ಸ್ ಇದ್ರೆ ಎಲ್ಲಿ ವಾ ಅಂಬ್ರೆಲಾ ಮೇಲೆ ನೀರ್ ಬಿದ್ರೆ ಅಲ್ಲಿ ವಾಹ್! ಬರ್ತಾ ಇಲ್ಲ ವಾ ಜಾಸ್ತಿ ಹೋಗ್ಬಿಡುತ್ತೆ. ಕ್ಯಾ ಬಾತ್ ಗ್ರೇಟ್ ಸಲ್ಯೂಟ್ ನಿಮಗೆ. ಎನಿಥಿಂಗ್ ಎಲ್ಸ್? I'm not actually getting ಯಾ ಇದು ಕ್ಲೂ ಮೈಂಡ್ ಗೆ ನೋಡ್ತಲ್ಲಪ್ಪ. ಕ್ಲೂ ಏನಾದ್ರು ಕೊಡಿ. ಕ್ಲೂ ನೋ ಕ್ಲೂಸ್ ಆಸ್ ಸಚ್. ಅಯ್ಯೋ ಯು ಹ್ಯಾವ್ ಟು ಯೂಸ್ ಯುವರ್ ಕ್ಲೂ ಇಲ್ದಿರ ಕ್ಲೂಲೆಸ್ ಆಗ್ಬಿಡ್ತೀವಿ ನಾವು ರಿಯಲಿ. ಇಲ್ಲ ಕ್ಲೂ ಹೇಳಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಹೌದಾ? ಓಕೆ ಓಕೆ ಪಾಸ್ ಪಾಸ್. ಆರೆಂಜಾ? ಇಲ್ಲ. ಆರೆಂಜ್. No, the orange is not it. ನೀನು ಸೈಡ್ ಅಲ್ಲಿ ಹೋಗ್ಬಿಟ್ಟು ಹೇಳ್ ಮಮ್ಮಿ ಅಂತಂದ ತರ ನೀನು ಕಳ್ಳಿ ಅದಕ್ಕೆ ರಾಂಗ್ ಆನ್ಸರ್ ಹೇಳಿ ಹೇಳಿ ಗೊತ್ತಾಗಿ ನಾನು ಹೇಳ್ತೀನಿ. ಓಕೆ ಪಾಸ್ answer. ಪಾಸ್ ಪಾಸ್. Sponge. ಸ್ಪಾಂಜ್. It's a sponge. ಅದು ಕ್ಲೂಸ್ ಕೊಡ್ಬೋದು. ಸಾಫ್ಟ್ ಆಗಿರುತ್ತೆ ಸ್ವಲ್ಪ. ಹಾ ಹಾಕಿದ ತಕ್ಷಣ ನೀರು ಹಿಡ್ಕೊಂಡ್ಬಿಡುತ್ತೆ. ಅದ್ರಲ್ಲೇ ಹೇಳ್ಬೇಕು ನೀವು. ಅಂದ್ಬಿಟ್ಟು ಇಲ್ಲ ಅದೆಲ್ಲ ಜಾಸ್ತಿ ಆಗುತ್ತೆ. ಸಾಫ್ಟ್ ಆಗಿರುತ್ತೆ ಸ್ವಲ್ಪ. ಅಂಡ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇದು ಗಾಡಿ ವಾಶ್ ಮಾಡೋಕೆಲ್ಲ ಯೂಸ್ ಮಾಡಿ ಅದೆಲ್ಲ ಕ್ಲೂಸ್ ಅಲ್ವಾ? ಹೌದಾ? ಸರಿ ಆಯ್ತು. ಮನೋಜ್ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅವ್ರಿಗೆ ಒಂದು ಹೇಳೋಣ ಇಡಲು. ಅದೊಂದು ಅಕ್ಷರ ಅದೊಂದು ವರ್ಡ್ ಪ್ರೊನೌನ್ಸ್ ಮಾಡ್ಬಿಡ್ ಮಂಜು ಅಲ್ಲಿ ಬರ್ದವ್ರೆ. ಯಾವ್ದು? ದೊಡ್ಡ ವರ್ಡ್. ದೊಡ್ಡ ಕಲಸಂದ್ರ. ದೊಡ್ಡ ಕಲಸಂದ್ರ. It's not even a ದೊಡ್ಡ ಕಲಸಂದ್ರ. thing. ಇರು ನೀನ್ ಹೇಳ ಇಷ್ಟು. ಏ ಕಲ್ಲ. ಆ್ಯಂಡ್ ನಾವು ಫೈನಲಿ ರೀಚ್ ಆಗ್ತಿದ್ದೀವಿ ಟು ದ ರ್ಯಾವಿಶಿಂಗ್ ರಿಟ್ರೀಟ್ ರೆಸಾರ್ಟ್. ಆ್ಯಂಡ್ ಇದು ಆನ್ ದ ವೇ ನೋಡಿದ್ರೆ ಅದು ಸೇಮ್ ಹಳ್ಳಿ ಫೀಲಿಂಗ್ ಬರ್ತಿದೆ. ವೆರಿ ನೈಸ್ ಟು ಬಿ ಸಮ್ಟೈಮ್ಸ್ ಔಟ್ಸೈಡ್ ದ ಸಿಟಿ. ಸೊ ಯಾ ಸೊ ಲೆಟ್ಸ್ ಗೋ ಇನ್ ಫಾರ್ ಡಿಜಿಟಲ್ ಡಿಟಾಕ್ಸ್ ಬರ್ತ್ಡೇ. ಆ್ಯಂಡ್ ಬನ್ನಿ ನೋಡೋಣ ಹೇಗೆ ಅಂತ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಕ್ಟಿವಿಟೀಸ್ಗೆ ಆ್ಯಂಡ್ ಆ ಸ್ಟೇಗೆಲ್ಲ. ಸೊ ಜಸ್ಟ್ ಕಾಂಟ್ ವೇಟ್. ಹಾಯ್ ಗಾಯ್ಸ್, ನಾವಿಲ್ಲಿ ರೀಚ್ ಆಗಿದ್ದೀವಿ ರ್ಯಾವಿಶಿಂಗ್ ರಿಟ್ರೀಟ್ ರೆಸಾರ್ಟ್. ಆ್ಯಂಡ್ ಇಲ್ಲಿ ರೂಮ್ಸ್ಗೆಲ್ಲ ಹೋಗ್ಬೇಕಾದ್ರೆ ಬಗ್ಗಿನಲ್ಲೇ ಹೋಗಬೇಕು. ಬಿಕಾಸ್ ತುಂಬಾನೇ ದೂರ ಇರೋದ್ರಿಂದ ಇಲ್ಲಿ ಬಗ್ಗಿ ಸರ್ವಿಸ್ ಕೊಡ್ತಾರೆ. ಆ್ಯಂಡ್ ನಾವು ಬಗ್ಗಿನಲ್ಲೇ ಹೋಗ್ಬೇಕು. ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ರೂಮ್ ಹತ್ರ. This is our stay, you guys. ಸೊ ಸ್ಟೇದು ವಿಡಿಯೋ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಬೆಳಗ್ಗೆ ಡಿಟೇಲ್ ಆಗಿ. ಇಟ್ಸ್ ಜಸ್ಟ್ ಅ ನೈಟ್ ವ್ಯೂ ಆ್ಯಂಡ್ ದಟ್ಸ್ ಜಸ್ಟ್ ಲೈಕ್ ಅ ಕ್ಯಾನಪಿ ಸೆಕ್ಷನ್ ಇದು. ಸೊ ಅಲ್ಲಿಗೆ ಹೋದ್ರೆ ಯು ಜಸ್ಟ್ ಸಿ ಬಾ. ಇಟ್ಸ್ ಲೈಕ್ ಅ ನಾರ್ಮಲ್ ಜನರಲ್ ಸಿಟ್ ಔಟ್. ಸೊ ನಾವು ಆರಾಮಾಗಿ ಅಲ್ಲೆಲ್ಲ ಇದು ಮಾಡ್ಕೊಂಡಿರ್ಬೋದು. ವೇಟ್ ಜಸ್ಟ್ ಗೋಯಿಂಗ್ ಥ್ರೂ. ಸೊ ಇಲ್ಲಿ ಏನೋ ಒಂದು ಕಾರ್ಪೊರೇಟ್ ಇವೆಂಟ್ ಆಗ್ತದೆ ಅಂತ ಹೇಳಿದ್ರು. ಇಟ್ಸ್ ಅ ಪ್ರಿಟಿ ಪ್ರಾಪರ್ಟಿ. ಇಲ್ಲಿ ಟೇಬಲ್ ಟೆನ್ನಿಸ್ ಇದೆ ಆ್ಯಂಡ್ ಆಫ್ ಕೋರ್ಸ್ ಪೂಲ್. ಆ್ಯಂಡ್ ಆಕ್ಚುಲಿ ಮೈ ಸಿಸ್ಟರ್ ಇಸ್ ಫುಲ್ ಆನ್ ಪ್ರೋ. ಆಶ್ ಆಡು ಆಡು. ವಾವ್, ಜಸ್ಟ್ ಮಿಸ್. Okay, come. Play. Oh. Okay. So, ಇಲ್ಲಿ ನಾವು ಹೇಳ್ದಂಗೆ this is a bar and this is just a normal sit out. So ನಾವು ನಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ just chill ಮಾಡ್ಬೋದು during the night times. ಸೊ ದಿಸ್ ಈಸ್ ಬೇಸಿಕ್ಲಿ ಆರ್ ವ್ಯೂ ಔಟ್ಸೈಡ್ ದ ರೂಮ್. ಆ್ಯಂಡ್ ನೀವು ನೋಡ್ದಂಗೆ ಎಷ್ಟು ಗ್ರೀನರಿ ಇದೆ ಆ್ಯಂಡ್ ಇಟ್ಸ್ ಸೋ ಪೀಸ್ಫುಲ್.
ಆ್ಯಂಡ್ ಅಲ್ಲಿ ನಮ್ಮ ರೂಮ್ಸ್ ಇದೆ. ತುಂಬಾ ಸೂಪರ್ ಆಗಿದೆ ನಿಜವಲ್ಲ, ತಮಾಷೆ ಅಲ್ಲ. ಅಲ್ಲಿ ಅಲ್ಲ, ಅಲ್ಲಿ ಒಂದು ವೈಟ್ ಇದೆ ಅಲ್ಲ, ಏನ್ ಕಟ್ಟುದು ಅಂತ ನಂಗೆ ಒಂದು ಅರ್ಥ ಆಗ್ತಲ್ಲ. ಆತರ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಹೆಂಗ್ ಇದು ನಮ್ಮ ಪ್ರೇಕ್ಷಕರಿಗೆ ಓ ಮೈ ಗಾಡ್ ರಿಯಲಿ ಇಲ್ಲಲ್ಲಿ ಹೆಂಗ್ ಕಟ್ಟಿದ್ದಾರೆ ನೋಡಿ. ಅದೇಗೆ ಅದು ಒಂದೇ ಒಂದು ಮನೆ ಕಟ್ಟಿದ್ದಾರೆ ನೋಡಿ. ಅದ್ರ ರೆಸಾರ್ಟ್ ಅಂತ ಕಾಣುತ್ತೆ ಮೋಸ್ಟ್, ಅದೇನಂತ ಗೊತ್ತಿಲ್ಲ. ಅದು ಮೋಸ್ಟ್ಲಿ ರೆಸಾರ್ಟ್ ಇರುತ್ತಾ ಎಂತನೋ ಗೊತ್ತಿಲ್ಲ ಅಷ್ಟೇ. ಬಟ್ ಬಹಳ ತುಂಬಾ ಸುಂದರವಾಗಿದೆ. ಕಾಡು ಮೇಡ ಫುಲ್ಲು ಇಲ್ಲಿ ನೋಡಿ ಗೈಸ್, ನಮ್ ಹಿಂದೆ ನೀವು ನೋಡ್ಬೋದು. ಪಪ್ಪ ಬನ್ನಿ ಈ ಕಡೆ ಫ್ರೇಮ್ ಅಲ್ಲಿ ಇಲ್ಲಿ ಬನ್ನಿ. ಇಲ್ಲಿ ನೋಡಿ ನಮ್ ಹಿಂದೆ ಎಷ್ಟು ಚೆನ್ನಾಗಿದೆ ಲೊಕೇಶನ್. ಲೊಕೇಶನ್ ತುಂಬಾ ಚೆನ್ನಾಗಿದೆ. ಈ ಟೈಮ್ ಅಲ್ಲಿ ಬಂದು ನಾವು ಪ್ಲೆಸೆಂಟ್ ಆಗಿದೆ. ಸದ್ಯ ಮಳೆ ಬಂದಿಲ್ಲ ಅಲ್ವಾ ನಮ್ಗೆ, ಇಲ್ಲಾಂದ್ರೆ ಪಪ್ಪ ಒಳ್ಳೆ ಹಾಳಾಗಿರೋದು. ಪ್ರೆಸೆಂಟೇಷನ್ ರಿಯಲಿ ಒಳ್ಳೆ ವ್ಯೂ ಅಂತೂ ಗೈಸ್. ಸೊ ಇದೇ ನಮ್ಗೆ ಬಾನ್ ಫೈರ್ ಮಾಡ್ತಾರೆ. ಆಮೇಲೆ ನಾವು 6 to 7 PM ಬಂದು ಬಾನ್ ಫೈರ್ ನಿಮ್ಗೆ ಆಮೇಲೆ ತೋರ್ಸೋಣ. ಚೆನ್ನಾಗಿದೆ ಅಂದ್ರೆ ಈ ಲೊಕೇಶನ್ ತುಂಬಾ ಬ್ಯೂಟಿಫುಲ್ ಇದೆ. ನಮ್ಮ ಇಂಡಿಯಾಲಿ ನಾವು ಎಲ್ಲೆಲ್ಲೋ ವಿದೇಶಕ್ಕೆಲ್ಲ ಹೋಗ್ತೀವಿ, ಸುಮ್ಗೆ ಬೇಸ್ಟ್ ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಸಸ್ ಇದೆ ನೋಡಕ್ಕೆ, ಹೌದು ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ. ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟಿ ಬೆಳೆದ್ರೆ ನಮ್ಗೆ ನಾವು ಬಹಳ ಸಂತೋಷ ಪಡಬೇಕು. ಹೌದು, ನಾವು ಮೋರ್ ಅಂಡ್ ಮೋರ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ನಾವು ಆಕ್ಚುಲಿ. ಹೌದು, ಮಣ್ಣಿನ ನಮ್ಗೆ ಕರ್ನಾಟಕದಲ್ಲಿ ಹುಟ್ಟಬೇಕಂದ್ರೆ ನಮ್ಗೊಂದು ಖುಷಿ. ಅದ್ರಲ್ಲೂ ನಾವು ಇದು ಎಷ್ಟು ಊರುಗಳಿದೆ, ಎಷ್ಟೋ ಇದಿದೆ ನೋಡೋದು. ಬಿಟ್ಟು ನಾವು ವಿದೇಶಕ್ಕೆಲ್ಲ ಹೋಗಿ ನಾವು ಇದು ಮಾಡ್ತೀವಿ, ನಾವು ಏನು ಇದಿಲ್ಲ. ಬಹಳ ಎಕ್ಸ್ಪೀರಿಯನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇದು ರೆಕಮೆಂಡ್ ಮಾಡ್ಬೋದಲ್ವಾ ನಾವು ಯಾರ್ದಾನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಇಲ್ಲಿ ರಾವೇಶನ್ ರಿಟ್ರೀಟ್ ಬನ್ನಿ ಅಂತ ನಾವು ವಿದೇಶಕ್ಕೆ ಹೋಗಿ ಹೇಳ್ಬೋದು. ದುಡ್ಡೆಲ್ಲ ಹಣ ಖರ್ಚು ಮಾಡಿ ಇದು ಮಾಡ್ತಾರೆ. ಬಟ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಬೇಕಾದಷ್ಟು ಪ್ಲೇಸ್ಗಳಿದೆ ನೋಡೋದಕ್ಕೆ. ನೋಡಿ ಹೇಗಿದೆ ಸುಂದರವಾದ ತಾಣಗಳು ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಇದೆ ನೋಡಿ. ಇದು ಬಹಳ ಸಿಂಪಲ್. ಬೆಂಗಳೂರಿಗೆ ಒಂದು 60 ಕಿಲೋಮೀಟರ್ ದೂರದಲ್ಲಿ ಇದೆ ಅಷ್ಟೇ. ಹೌದು, ಅಲ್ಲಿ ಬಂದು ಅಂಡ್ ಇಲ್ಲಿ ಎಲ್ಲ ಬಗೀಸ್ ಎಲ್ಲ ಇದೆ. ಓಡಾಡಕ್ಕೂ ಏನು ತೊಂದರೆ ಇಲ್ಲ. ಒಳಗಡೆ ಪ್ರಾಪರ್ಟಿಯಲ್ಲೆಲ್ಲ ಆರಾಮಾಗಿ ಓಡಾಡ್ಕೊಂಡು ರೂಮ್ಸ್ಗೆಲ್ಲ ಕನೆಕ್ಷನ್ ಇಲ್ಲ, ಚೆನ್ನಾಗಿದೆ ಅಲ್ವಾ. ಓಕೆ ಗೈಸ್, ಇವಾಗ ನಾವು ಕಾಫಿ ಆಯ್ತು ಅಂಡ್ ನಮ್ಮ ಡ್ಯಾಡ್ ಫುಲ್ ಹಿಸ್ಟ್ರಿ ಎಲ್ಲ ಕೊಟ್ರು, ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನಾವು ಬಾನ್ ಫೈರ್ ಅಲ್ಲಿ ಮೀಟ್ ಆಗೋಣ. ಓಕೆ, ಬಾಯ್ ಬಾಯ್. ಓಪನ್ ಮಾಡೋದಂದ್ರೆ ಇದೊಂದು ಬ್ರಷ್ ಸಿಗ್ತಾ ಇದೆ. ಏನ್ ಬ್ರಷ್ ಅಂದ್ರೆ ಏನ್ ಬ್ರಷ್ ನನಗೆ ಅರ್ಥ ಆಗ್ತದೆ. ಏನೋ ಒಂಥರ ಬ್ರಷ್ ಇದ್ದಂಗೆ ಐತೆ. ಇದು ಐಬ್ರೋಗ್ ಹಾಕೋಬಹುದು, ಹಾಕೋಬಹುದು, ನಿಮ್ಗೆ ಹಾಕೋಬಹುದು, ಇದನ್ನ ಹಾಕೋಬಹುದು, ಕಲರ್ಗೂ ಹಾಕೋಬಹುದು. ಎಷ್ಟು ಯೂಸ್ ಇದೆ ನೋಡಕ್ಕೆ, ಯೂಸ್ ಮಾಡ್ಕೋಬಹುದು. ಆ ತರ ಇದೆ. ನಿಮ್ಗಷ್ಟಿದೆ ಅಂದ್ಮೇಲೆ ನೀವು ಬಾಚ್ಕೋಬಹುದು. ಈಗ ಬೇಕಾದ್ರೆ ಇದು ಅವ್ರನ್ನ ಊಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಥ ಮೇಧಾವಿ, ಅಂಥ ವ್ಯಕ್ತಿಗಳು ಅವರು. ಏನಗ ಅವ್ರದ್ದು ಒಂದು ಗುಣ ಅಂದರೆ, ಏನು ಗುಣ ಅಂದರೆ ಅವ್ರು ರಿಟೈರ್ಡ್ ಆದರು, ನಿವೃತ್ತಿ ಆದರು. ಆದ್ರೆ ದೊಡ್ಡ ಕೆಲಸಕ್ಕೂ ಹೋಗ್ಬೋದಾಗಿತ್ತು. ಬೇಕಾದಷ್ಟು ಮನೆ ಹತ್ರ ಬರೋಷ್ಟು ಅವ್ರಿಗೆ ಒಂದು ಕೆಪಾಸಿಟಿ ಇದೆ. ಬಟ್ ಅವರು ಏನು ಮಾಡಿದ್ದಾರೆ ಅಂದರೆ, ಇಂದಿರಾನಗರಲ್ಲಿ ಒಂದು ಇದಿದೆ, ಸಾಯಿಬಾಬಾ ಟೆಂಪಲ್ ಇದೆ. ಶಿರ್ಡಿ ಸಾಯಿಬಾಬಾ ಟೆಂಪಲ್ ಇದೆ. ಆ ಟೆಂಪಲ್ ಅಲ್ಲಿ ಅವರು ಸೇವೆ ಮಾಡ್ತಿದ್ದಾರೆ ಜನಗಳಿಗೆ. ಅದು ಸಿಂಪ್ಲಿಸಿಟಿ ತೋರಿಸುತ್ತೆ ಅಲ್ವಾ ಆಕ್ಚುಲಿ. ಜನರು ತೋರಿಸ್ತಾರೆ, ಇದು ಮಾಡ್ತಾರೆ. ನಮಗೆ ಬಹಳ ಖುಷಿ, ನಮ್ಗೆ ತಂದ ಇನ್ಸ್ಪಿರೇಷನ್ ಸಿಗುತ್ತೆ. ಅವರು ಆ ಥರ ಕೆಲಸ ಮಾಡ್ತಾರೆ, ಆ ಥರ ಸಮಾಜ ಸೇವೆ ಮಾಡ್ತಾರೆ ಅಂದರೆ ಬಹಳ ಖುಷಿ ಅಲ್ವಾ. ಎಲ್ಲ ಆಫೀಸರ್ಗಳು ಯಾಕೆ ಆ ಥರ ಮಾಡೋದಿಲ್ಲ ಅಂತ ನನಗೊಂದು ಇದು. ಎಲ್ಲರೂ ಆ ಥರ ಮಾಡಬೇಕು, ಅದೊಂಥರ ಒಂದು ಸಮಾಜ ಒಳ್ಳೆ ಒಂದು ಎಕ್ಸಾಂಪಲ್ ತೊಗೊಂಡ್ಬರ್ಬೇಕು. ಇದೇ ಥರ ಅನೇಕ ಆಶ್ರಮಗಳಲ್ಲಿ ಇದ್ದಾರೆ. ಫಾರ್ ಎಕ್ಸಾಂಪಲ್ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಹೋದಂದರೆ ಫಾರಿನರ್ಸ್ ಎಲ್ಲ ಬರ್ತಾರೆ. ಫಾರಿನರ್ಸ್ ಅಲ್ಲಿ ಬಂದು ಅಲ್ಲಿ ಕಸ ಗುಡಿಸ್ತಾರೆ, ಅಲ್ಲಿ ಡೋರ್ ಕ್ಲೀನ್ ಮಾಡ್ತಾರೆ, ಅದು ಒರೆಸ್ತಾರೆ, ಇದು ಒರೆಸ್ತಾರೆ. ಬಟ್ ಅವ್ರ ಹತ್ರ ಇಲ್ಲ ಅಂತ ಏನೋ ಅಂತಲ್ಲ. ಬಟ್ ಏನು ಬಂದು ಒಂದು ಸೇವೆ ಮಾಡ್ಬೇಕು ಅನ್ನೋದು ಒಂದು ಆಸೆ. ಅದೇ ರೀತಿ ಇಸ್ಕಾನ್ ಟೆಂಪಲ್ ನೋಡ್ತೀವಿ. ಇಸ್ಕಾನ್ ಟೆಂಪಲಲ್ಲೂ ಭಾಳ ಚೇಂಜ್ ಇದ್ದಾವೆ. ನಮ್ಮ ಇಂಡಿಯಾದಲ್ಲಿ ಯಾಕೆ ಥರ ಇದು ಮಾಡೋದಿಲ್ಲ ಅಂತ ಭಾಳ ಇದ್ದಾರೆ.
ಬಟ್ ತುಂಬ ಇದ್ದಾರೆ ತುಂಬಾ rare. ಮಾಡು ಭಾಳ ಇದ್ದಾರೆ. ಇಂಡಿಯಾ ಇಸ್ ಗುಡ್ ಬಟ್ ಇಂಡಿಯನ್ಸ್ ಆರ್ ನಾಟ್. ಭಾಳ ಇದು ರಿಯಲಿ ನಾಟ್ ಎವ್ರಿವನ್ ಅಲ್ವಾ? ವಿದೇಶದಿಂದ ಬರ್ತಾರೆ ಅದಕ್ಕಂತಾನೆ ಬರ್ತಾರೆ. ಬಟ್ ಅವರು ಏನೋ ಒಂದು ಕಾರ್ಯ ಮಾಡಿಬಿಟ್ಟು ಒಂದು ಸಮಾಜ ಒಂದು ಸೇವೆ ಮಾಡೋಣ, ದೇವ್ರದ್ದು ಒಂದು ಇದು ಮಾಡೋಣ ಅಂದ್ಬಿಟ್ಟು ಬಂದು ಮಾಡಿ ಒಂದು ಒಳ್ಳೆಯ ಹೆಸರು ಮಾಡಿಬಿಟ್ಟು ಒಂದು ಇಂಡಿಯಾದಲ್ಲಿ ನಮಗೂ ಒಂಥರ ಸಂತೋಷ. ಅವರೆಲ್ಲ ಬರೋಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ತಿದೆ. ಇವಾಗ ನಾವು ಆರ್ಟ್ ಆಫ್ ಲಿವಿಂಗ್ ಹೋಗ್ತಾ ಇದ್ದೀವಿ. ಆರ್ಟ್ ಆಫ್ ಲಿವಿಂಗ್ ಹೋಗಿ ಅದು ಶ್ರೀ ರವಿಶಂಕರ್ ಅವ್ರದ್ದು. ರವಿಶಂಕರ್ ಸೊ ನಾವು ಅಲ್ಲಿ ಹೋಗಿ ನಾವು ತೋರ್ಸೋಣ ಹೆಂಗೆ ಇದೆ, ಎಲ್ಲಿ ಅದು ಫೆಸಿಲಿಟಿ ಎಲ್ಲ ಹೇಗೆ ಅಂತ. ನಾವು ರಾಮನಗರದಿಂದ ಹೋಗ್ತಿದೀವಿ, ಅದು ಇನ್ನೊಂದು 24 ಕಿಲೋಮೀಟರ್ಸ್ ಇದೆ ಇಲ್ಲಿಂದ, ಬಿಡದಿ ರೂಟೆ. ಸೊ ಅದಕ್ಕೆ ಹೋಗೋಣ ಅಂತ. ಓಕೆ ಓಕೆ ಬಾಯ್. Thanks for watching ಎಲ್ಲರಿಗೂ, and I'll see you in the next video. Until then, take care, tata, bye bye.